ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ಹಸಿವಾದಾಗ್ಲೆಲ್ಲ ಕೇವಲ ಅನ್ನ ಮಾತ್ರ ತಿನ್ನೋದಲ್ಲ, ಅನ್ನದ ಬದಲು ಚಪಾತಿ ತಿನ್ನಿ. ಇದರಿಂದ ಅನೇಕ ಪ್ರಯೋಜನಗಳು ಸಿಗ್ತವೆ. ಅವುಗಳ ಬಗ್ಗೆ ತಿಳಿಸ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡಯನಾ ಕೂರ್ಗ್. ಚಪಾತಿ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ಹೊಟ್ಟೆಯನ್ನ ತುಂಬಿಸತ್ತೆ. ಮಧುಮೇಹಿಗಳಿಗೂ ಕೂಡ, ಹಾಗೆ ತೂಕ ಇಳಿಸ್ಕೊಳ್ಳೋದಕ್ಕೆ ಬಯಸುವವರಿಗೆ ಹೆಚ್ಚಾಗಿ ಚಪಾತಿ ತಿನ್ನುವುದಕ್ಕೆ ಶಿಫಾರಸು ಮಾಡಲಾಗುತ್ತೆ. ಚಪಾತಿ ಬೇಗ ಹಾಳಾಗೋದಿಲ್ಲ, ಅಲ್ಲದೆ ಚಪಾತಿ ನಿಧಾನವಾಗಿ ಜೀರ್ಣವಾಗುತ್ತೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಕೂಡ ಜಾಸ್ತಿ ಆಗುದಿಲ್ಲ. ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಮಾಂತ್ರಿಕದ ರೀತಿಯಲ್ಲಿ ನೀವು ಒಳ್ಳೆಯ ಬದಲಾವಣೆಯನ್ನ ಬಯಸಿದ್ರೆ ಅದಕ್ಕೆ ಚಪಾತಿ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ಖನಿಜಾಂಶಗಳು ಎಂದು ಹೇಳಲಾದ ಕಾಪರ್, ಜಿಂಕ್, ಅಯೋಡಿನ್, ಮ್ಯಾಂಗನೀಸ್, ಸಿಲಿಕಾನ್, ಪೊಟ್ಯಾಷಿಯಂ, ಆರ್ಸೆನಿಕ್, ಸಲ್ಫರ್, ಕ್ಯಾಲ್ಸಿಯಂ ಮತ್ತು ಇನ್ನಿತರ ಖನಿಜಾಂಶಗಳ ಮಾದರಿಗಳನ್ನ ನೀವು ತಿನ್ನೋದಕ್ಕೆ ಬಯಸುವ ಚಪಾತಿಯಲ್ಲಿ ಸಿಗ್ತವೆ. ಇನ್ನು ದೇಹದ ತಾಪಮಾನವನ್ನ ಹತೋಟಿಯಲ್ಲಿ ಇಡ್ತವೆ. ಇದು ಸಾಮಾನ್ಯವಾಗಿ ನಿಮಗೆ ಜ್ವರ ಬಂದಾಗ ಉಪಯೋಗಕ್ಕೆ ಬರುತ್ತೆ. ಮನುಷ್ಯ ಜ್ವರದಿಂದ ಬಳಲ್ತಿರುವ ಸಮಯದಲ್ಲಿ ಆತನ ದೇಹದ ತಾಪಮಾನ ಇದ್ದಕ್ಕಿದ್ದಂತೆ ಏರಿಕೆ ಆಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ಬಾಯಿ ಸಹ ಕೆಟ್ಟೋಗುತ್ತೆ. ಆಗ ತಣ್ಣನೆಯ ಹಾಲಿನಲ್ಲಿ ಬಿಸಿ ಚಪಾತಿಯನ್ನ ಅದ್ದಿಟ್ಟು ನಂತರ ತಿಂದ್ರೆ ಬಾಯಿಯಲ್ಲಿ ಅಲ್ಪ ಸ್ವಲ್ಪ ರುಚಿ ಸಿಕ್ಕಂತಾಗತ್ತೆ. ಜೊತೆಗೆ ಹಾಲಿನಲ್ಲಿರುವ ಪೌಷ್ಟಿಕಾಂಶ ದೇಹಕ್ಕೆ ಸೇರಿ ದೇಹ ಚೈತನ್ಯದಿಂದ ತುಂಬಿರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ದೈಹಿಕ ಶಕ್ತಿಯನ್ನ ಕೂಡ ಹೆಚ್ಚಿಗೆ ಮಾಡುತ್ತೆ. ಚಪಾತಿಯನ್ನ ಸಾಮಾನ್ಯವಾಗಿ ಸಂಪೂರ್ಣವಾದ ಗೋಧಿ ಹಿಟ್ಟಿನಿಂದ ತಯಾರು ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತನ್ನ ಕಾರ್ಯ ಚಟುವಟಿಕೆಗಾಗಿ ಇಡೀ ದಿನ ಅಗತ್ಯವಿರುವ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟು ನಿಮ್ಮ ದೈನಂದಿನ ಕೆಲಸಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೆ. ಇನ್ನು ಚಪಾತಿ ಡಯಾಬಿಟಿಸ್ ಹೊಂದಿರುವವರಿಗೂ ಕೂಡ ಉತ್ತಮ ಆಹಾರ. ಹೌದು, ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರು ವೈದ್ಯರನ್ನ ಮೊದಲು ಸೂಚನೆ ಮಾಡೋದಕ್ಕಿಂತ ಮುಂಚೆ ಚಪಾತಿ ತಿನ್ನೋದಕ್ಕೆ ಹೇಳ್ತಾರೆ. ಅಂದ್ರೆ ಹಾಲಿನಲ್ಲಿ ಅದ್ದಿದ ಚಪಾತಿಯನ್ನ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಆಗುತ್ತಾ ಬರುತ್ತೆ. ಆದ್ರಿಂದ ಅಧಿಕ ಡಯಾಬಿಟಿಸ್ ಹೊಂದಿರುವವರು ತೊಂದರೆಗೆ ಸಿಲುಕೋದು ಕೂಡ ತಪ್ಪತ್ತೆ. ತ್ವಚೆಯ ಹೊಳಪು ಕೂಡ ಹೆಚ್ಚತ್ತೆ. ಚಪಾತಿ ಕೇವಲ ನಿಮ್ಮ ದೇಹದ ಒಳಗಿನ ಭಾಗಗಳಿಗೆ ಶಕ್ತಿ ಸಾಮರ್ಥ್ಯ ಒದಗಿಸಿ ಅವುಗಳ ಆರೋಗ್ಯವನ್ನ ಕಾಪಾಡುತ್ತೆ ಅಂದಷ್ಟೇ ನೀವ್ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗತ್ತೆ. ನಿಮ್ಮ ಮೈ ಮೇಲಿನ ಹೊದಿಕೆಯಂತಿರುವ ನಿಮ್ಮ ಚರ್ಮವು ಕೂಡ ಚಪಾತಿಯಿಂದ ಉಪಯೋಗ ಪಡ್ಕೊಳ್ಳುತ್ತೆ. ಪ್ರತಿದಿನ ಚಪಾತಿ ತಿನ್ನುವುದನ್ನ ರೂಢಿ ಮಾಡ್ಕೊಂಡ್ರೆ ಯಾವುದೇ ಕೆಮಿಕಲ್ ಕ್ರೀಮ್ ನಿಂದ ಮಾಡೋದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗತ್ತೆ. ಇನ್ನು ಹಿಮೋಗ್ಲೋಬಿನ್ ಮಟ್ಟ ಸಮತೋಲನೆಯನ್ನ ಕಾಯ್ದುಕೊಳ್ಳುತ್ತೆ. ಚಪಾತಿಯಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತದ ಹಿಮೋಗ್ಲೋಬಿನ್ ಅಂಶ ಕೂಡ ಸಮತೋಲನದಿಂದ ಇರುತ್ತೆ. ನೀವು ಅನಿಮಿಯಾ ಅಥವಾ ಕಬ್ಬಿಣದ ಅಂಶದ ಕೊರತೆಯಿಂದ ಬಳಲುವ ಪ್ರಮೇಯ ಕೂಡ ತಪ್ಪತ್ತೆ. ನೀವು ಒಮ್ಮೆ ಚಪಾತಿ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡ್ರೆ ನಿಮ್ಮ ದೇಹ ಅಗತ್ಯಕ್ಕೆ ತಕ್ಕಂತೆ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಶುರು ಮಾಡ್ತವೆ. ಕ್ಯಾಲೋರಿ ಸ್ನೇಹಿ ಈ ಚಪಾತಿ ನಿಜಕ್ಕೂ ಕೂಡ ಮನುಷ್ಯ ಸಹಜವಾಗಿ ದಪ್ಪವಾಗೋದು ತನ್ನ ದೇಹ ತಾನು ತಿನ್ನುವ ಆಹಾರದ ಮೂಲಕ ಅಧಿಕ ಕ್ಯಾಲೋರಿಗಳ ಒಳಹರಿವಿನಿಂದ. ಇದರಿಂದ ಆತನಿಗೆ ಗೊತ್ತಿಲ್ಲದಂತೆ ಆತ ತುಂಬಾ ದಪ್ಪ ಆಗ್ಬಿಡ್ತಾನೆ, ಬೊಜ್ಜು ತುಂಬಿಕೊಂಡು ವಿಕಾರ ರೂಪವನ್ನ ಪಡ್ಕೊಳ್ತಾನೆ. ನಂತರ ಮನುಷ್ಯ ತನ್ನ ದೇಹದ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಅನೇಕ ರೀತಿಯ ಕಸರತ್ತುಗಳನ್ನ ಕೂಡ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಚಪಾತಿಗಳಲ್ಲಿ ಬೇರೆ ಆಹಾರಗಳಿಗೆ ಹೋಲಿಕೆ ಮಾಡಿದ್ರೆ ಕ್ಯಾಲರಿ ಪ್ರಮಾಣ ತೀರಾ ಕಡಿಮೆ ಇರುತ್ತೆ. ನೀವು ನಿಮ್ಮ ದೈನಂದಿನ ಆಹಾರದಲ್ಲಿ ಕ್ಯಾಲರಿಗಳ ಪ್ರಮಾಣ ತಗ್ಗಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಚಪಾತಿ ಒಳ್ಳೆಯ ಸ್ಥಾನವನ್ನ ತುಂಬುತ್ತೆ. ಇನ್ನು ಮುಖ್ಯವಾಗಿ ರಾತ್ರಿ 7 ಗಂಟೆಯ ನಂತರ ಹಾಗೆ ರಾತ್ರಿ 10 ಗಂಟೆವರೆಗೂ ಅಂದ್ರೆ 10 ಗಂಟೆಯ ಮುನ್ನ ಚಪಾತಿಯನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ತಜ್ಞರು ಕೂಡ ಹೇಳ್ತಾರೆ. ಬೆಳಗ್ಗೆ ಕೂಡ ಚಪಾತಿ ತಿನ್ನೋದಕ್ಕೆ ತುಂಬಾ ಒಳ್ಳೇದು. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ